ಹಾಸನ ನಗರದ ಸಿದ್ದಯ್ಯ ನಗರ ಬಡಾವಣೆಯಲ್ಲಿ ಕಳೆದ 1 ವರ್ಷದಿಂದ ಅರ್ಧಕ್ಕೆ ನಿಂತಿದ್ದ ಚರಂಡಿ ಕಾಮಗಾರಿ ಬಗ್ಗೆ ವಿವಿಸಿ ವಾಹಿನಿಯಲ್ಲಿ ನೆನೆ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ವಿಶೇಷ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಚರಂಡಿ ನೀರಿನ ದುರ್ನಾತ, ಸಾಂಕ್ರಾಮಿಕ ರೋಗಗಳ ಭೀತಿ ಹಾಗೂ ರಸ್ತೆ ಮಧ್ಯೆ ತೆರೆದಿದ್ದಂತ ಚರಂಡಿಯಿಂದ ಉಂಟಾಗಿದ್ದ ಪ್ರಾಣಾಪಾಯದ ಬಗ್ಗೆ ವಿವಿಸಿ ವಾಹಿನಿ ವಿಸ್ತೃತ ವರದಿಯನ್ನ ಪ್ರಸ್ತುತ ಮಾಡಿತ್ತು. ಈ ಸುದ್ದಿಗೆ ತಕ್ಷಣವೇ ಸ್ಪಂದಿಸಿರ್ತಕ್ಕಂಥ ಹಾಸನದ ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳವರೆಗೂ ಇಂಜಿನಿಯರ್ಗಳು ಇವತ್ತು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಗಿತಗೊಂಡಿದ್ದ ಕಾಮಗಾರಿಗೆ ಮರು ಚಾಲನೆಯನ್ನ ನೀಡಲಾಗಿದೆ. ಮಹಾನಗರ ಪಾಲಿಕೆ ಸಿಬ್ಬಂದಿಗಳ ಮೂಲಕ ಹೂಳೆತ್ತುವ ಹಾಗೂ ಸ್ಲ್ಯಾಬ್ಗಳನ್ನ ಅಳವಡಿಸುವ ಕಾರ್ಯ ಬಿರುಸಿಂದ ಸಾಕ್ತು. ತಮ್ಮ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸಿದ ವಿಬಿಸಿ ನ್ಯೂಸ್ ತಂಡಕ್ಕೆ ಬಡಾವಣೆ ನಿವಾಸಿಗಳು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಹಿಸ್ಟರಿ ಅಟ್ ದ ಎಂಡ್ ಆಫ್ ದ ಡೇ. ನಮ್ಮ ನಿಲುವು, ನಮ್ಮ ವರದಿಗಾರಿಕೆ, ನಮ್ಮ ಏನೇ ವಿಷನ್ ಇದ್ರೂ ಕೂಡ ಅದು ಅಟ್ ದ ಎಂಡ್ ಆಫ್ ದ ಡೇ ಜನರಿಗೆ ಉಪಯೋಗ ಆಗಬೇಕು ಅಂತ ಅಷ್ಟೇ. ಅದನ್ನು ಹೊರತುಪಡಿಸಿ ನಮ್ದು ಬೇರೆ ಉದ್ದೇಶ ಇಲ್ಲ. ಯಾವ ಅಧಿಕಾರಿಗಳು, ಯಾವ ಜನಪ್ರತಿನಿಧಿಗಳು ಈ ಸುದ್ದಿಯನ್ನ ನೋಡಿ, ಈ ಸುದ್ದಿಗೆ ಸ್ಪಂದಿಸಿ ಜನರ ಪರವಾಗಿ ನಿಂತು ಅಲ್ಲಿ ಕೆಲಸವನ್ನ ಮಾಡಿಸ್ತಾ ಇದ್ದೀರೋ ಎಲ್ಲರಿಗೂ ಕೂಡ ವಿಬಿಸಿ ವಾಹಿನಿಯ ಪರವಾಗಿಯೂ ಕೂಡ ಅನಂತ ಧನ್ಯವಾದಗಳು. ನಿನ್ನೆ ವಿಬಿಸಿ ಚಾನಲಿಂದ ಬಂದು ಎಲ್ಲ ರಿಕವರಿ ಮಾಡಿದ್ದಕ್ಕೆ ಇವಾಗೆಲ್ಲ ಬಂದು ಕ್ಲೀನ್ ಮಾಡ್ತಿದ್ದಾರೆ. ಅದನ್ನು ಅದೇ ಥರ ಒಂದು ಸ್ವಲ್ಪ ನಮಗೂ ಇದೆಲ್ಲ ಫುಲ್ ಮುಗಿಸ್ಕೊಟ್ಬಿಟ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಗಾಡಿಗಳೆಲ್ಲ ಬರೋಕ್ಕಾಗಲ್ಲ, ಸಣ್ಣ ಚಿಕ್ಕ ಮಕ್ಕಳಿದ್ದಾವೆ, ಬೇಗ ಮುಗಿಸ್ಕೊಟ್ರೆ ಒಳ್ಳೆಯದಾಗುತ್ತೆ. ಇವಾಗೊಂದು 2 ವಾರ ಆಯಿತು ಬಂದು ಮಾಡ್ತಿದ್ದಾರೆ. ಏನು ಹಿಂಗಾಗಿತ್ತು, ಸುದ್ದಿ ವರದಿ ಆಗಿತ್ತು, ಈಗ ಅಧಿಕಾರಿಗಳು ಬಂದಿದ್ದಕ್ಕೆ ಏನು ಹೇಳ್ತೀರಿ ಸರ್? ನಿನ್ನೆ ಸಂಜೆ ಮಧ್ಯಾಹ್ನ ಒಂದು 2 ಗಂಟೆಗೆ ಬಂದು ವಿವಿಸಿ ನ್ಯೂಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಮಧ್ಯಾಹ್ನ ಮಾಡಿಸಿ ಸಂಜೆ ನ್ಯೂಸಲ್ಲಿ ಹಾಕಿದ ತಕ್ಷಣವೇ ಬೆಳಗ್ಗೆ 8-9 ಗಂಟೆಗೆ ಬಂದು ಆಲ್ರೆಡಿ ಕ್ಲೀನ್ ಮಾಡ್ತಿದ್ದಾರೆ. ಆಲ್ರೆಡಿ ನಾವು ತುಂಬ ಸರಿ ಮಹಾನಗರ ಪಾಲಿಕೆ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರೂ ರೆಸ್ಪಾನ್ಸ್ ಮಾಡಿರಲಿಲ್ಲ. ವಿವಿಸಿ ನ್ಯೂಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿರೋದಕ್ಕೆ 24 ಅವರ್ಸಲ್ಲಿ ಬಂದು ಆ್ಯಕ್ಷನ್ ತಗೊಂಡು ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ನೋಡಿ. ಎಲ್ಲ ಈಗ ಮೇಡಮ್ಗಾಗಲಿ, ಇಂಜಿನಿಯರ್ ಮೇಡಮ್ಗಾಗಲಿ, ಕಾಂಟ್ರಾಕ್ಟರ್ಗಾಗಲಿ ಬೇಗ ಕೆಲಸ ಮುಗಿಸ್ಕೊಡಿ. ಆಗಲಿ ವಯಸ್ಸಾಗಿರೋಲ್ಲ ತುಂಬ ಓಡಾಡ್ತಿದ್ದಾರೆ, ಓಡಾಡೋಕ್ಕಾಗ್ತಿಲ್ಲ, ಮಕ್ಕಳುಗಳೆಲ್ಲ ಬೀಳ್ತಿದ್ದಾರೆ, ತುಂಬ ಪ್ರಾಬ್ಲಮ್ ಆಗಿದೆ. 6-7 ತಿಂಗಳಾಗಿದೆ, ಮ್ಯಾಕ್ಸಿಮಮ್ 1 ವರ್ಷ ಹತ್ತಿರ ಆಗಿದೆ. 1 ವರ್ಷ ಹತ್ತಿರ ಆಗಿದೆ. ಒಂದು ಕೆಲಸ ಮಾಡೋಕ್ಕೆ 7-7 ತಿಂಗಳು 8-8 ತಿಂಗಳು ತಗೊಂಡ್ರೆ ಹೆಂಗೆ ಓಡಾಡೋಕ್ಕಾಗತ್ತೆ? ರೋಡಲ್ಲಿ ಇರೋರನ್ನ ಆಗಲ್ಲ. ಒಂದು ಸತಿ ಬಂದಿದ್ದರು, ನಾಳೆ ಬಂದು ಒಂದು 3 ದಿನದಲ್ಲಿ ಮುಗಿಸ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿಸ್ಕೊಡಿ, ನಮಗೂ ಈಸಿ ಆಗುತ್ತೆ ಎಲ್ಲನೂ. ಮತ್ತೆ ಇದೇ ಥರ ಇನ್ನೊಂದು ಸರಿ ಯಾವುದೇ ಕಂಪ್ಲೇಂಟ್ ಆಗಲಿ ಏನೂ ಮಾಡೋಕ್ಕೋಗಲ್ಲ. ಮತ್ತೆ ಈಗ ಮಾಡಿಸ್ಲಿಲ್ಲ ಅಂದರೆ ಇನ್ನೂ ಹೈಯರ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬಿಡೋಕ್ಕಾಗತ್ತೆ ಸರ್, ಅಷ್ಟೇ.